ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬಿಸಿ ಬಿಸಿಯಾಗಿ ವೆರೈಟಿ ಫುಡ್ ಸಿಕ್ಕಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನನಗಂತೂ ಒಂದು ವಾರದಿಂದನೇ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಈ ಸಂಡೇ ಹೊರಗಡೆ ಹೋಗಬೇಕು, ಅದು ಈ ಹೋಟೆಲ್ಗೆ ಹೋಗಿ ವೆರೈಟಿ ಫುಡ್ ತಿನ್ನಬೇಕು ಅಂತ. ಏನಕ್ಕಂದರೆ ನನ್ನ ಹಸ್ಬೆಂಡ್ ಒಂದೆರಡು ಸರಿ ಹೋಗಿದ್ರಂತೆ ಅವ್ರ ಫ್ರೆಂಡ್ಸ್ ಜೊತೆಗೆ. ತುಂಬ ವೆರೈಟಿ ಫುಡ್ಡು ಕಾಂಬೋ ಆಫರಲ್ಲಿ ಸಿಗುತ್ತೆ, ಒಂದು ₹100 ಅಷ್ಟೇ ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾನು ಒಂದು ವಾರದ ಮುಂಚೆನೇ ಡಿಸೈಡ್ ಆಗಿಬಿಟ್ಟಿದೆ ಈ ಸಂಡೇ ಇಲ್ಲಿ ಹೋಗಿ ತಿನ್ನಬೇಕು ಅಂತ ಹೇಳಿ. ತುಂಬಾ ವೆರೈಟಿ ಇರುತ್ತೆ, ಎಲ್ಲ ಚಿಕ್ಕದು ಪುಟಾಣಿ ವಡೆ, ಪುಟಾಣಿ ದೋಸೆ, ಆಮೇಲೆ ಬನ್ಸು, ಇಡ್ಲಿ, ಶಾವಿಗೆ ಬಾತ್ ಅಂತೂ ನನ್ನ ಫೇವ್ರೇಟು, ಸಖತ್ ಚೆನ್ನಾಗಿತ್ತು. ಆಮೇಲೆ ಒಂದೆರಡು ರೈಸ್ ಐಟಮು, ಅವಲಕ್ಕಿ ಎಲ್ಲ ಇತ್ತು. ನನಗೆ ಇಷ್ಟು ವೆರೈಟಿ ಫುಡ್ಡು ಒಂದೇ ಸರಿ ನೋಡಿನ ಹೊಟ್ಟೆ ತುಂಬೋಯಿತು. ಒಂದು ವಡೆ, ಒಂದು ಪೂರಿ, ದೋಸೆ ಇಷ್ಟು ತಿನ್ನೋಷ್ಟೊತ್ತಿಗೆ ಸಾಕಾಗೋಯಿತು. ಫುಡ್ಡಂತೂ ಟೇಸ್ಟಿಯಾಗಿಯೇ ಇತ್ತು. ವಡೆ ಅಂತೂ ನನಗೆ ಈ ಥರ ಡಿಪ್ ಮಾಡ್ಕೊಂಡು ತಿನ್ಲಿಕ್ಕೆ ತುಂಬ ಇಷ್ಟ. ವಡೆ ನೋಡಿ ಎಷ್ಟು ಸಣ್ಣಕ್ಕಿದೆ, ಆ ಕಪ್ ಒಳಗಡೆ ಹೋಗಿದೆ, ಅಷ್ಟು ಸಣ್ಣಕ್ಕಿದೆ. ಎಲ್ಲದನ್ನು ಚಿಕ್ಕಕ್ಕಿರುತ್ತೆ, ತುಂಬ ಏನು ದೊಡ್ಡಕ್ಕಿರಲ್ಲ, ಆರಾಮಾಗಿ ತಿನ್ಬೋದು ಅನಿಸುತ್ತೆ. ಸೊ ನಂಗೆ ವಡೆನ ಈ ಥರ ಡಿಪ್ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ. ನಿಮಗೂ ಇಷ್ಟನಾ? ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಶಾವಿಗೆ ಬಾತ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ವಡೆ ಮತ್ತು ಶಾವಿಗೆ ಬಾತ್ ತುಂಬ ಇಷ್ಟ ಆಯಿತು. ಇನ್ನು ಆ್ಯಂಬಿಯನ್ಸ್ ವಿಚಾರಕ್ಕೆ ಬಂದರೆ ಡೀಸೆಂಟಾಗಿ ಚೆನ್ನಾಗಿತ್ತು, ಫುಲ್ ರಶ್ ಇತ್ತು, ಟೇಸ್ಟಿಯಾಗಿಯೂ ಇತ್ತು. ಆರಾಮಾಗಿ ನಿಮ್ಗೆ ಏನಾದರೂ ವೆರೈಟಿ ಫುಡ್ ತಿನ್ನಬೇಕು ಒಂದೇ ಸರಿ ಅಂದರೆ ಕಾಂಬೋ ಆಫರ್ಲಿ ಈ ಥರ ಹೋಗಿ ತಿನ್ಬೋದು. ಯಾವತ್ತಾರು ಒಂದಿನ ತಿನ್ನಲಿಕ್ಕೆ ಚೆನ್ನಾಗಿದೆ. ಕಾಂಬೋ ಬಿಟ್ಟು ನೀವು ಬೇಕಿದ್ದರೆ ಬರೀ ಯಾವುದಾದ್ರು ಒಂದನ್ನು ತೊಗೊಂಡು ತಿನ್ಬೋದು. ನಾರ್ಮಲ್ ಹೋಟೆಲೆಲ್ಲ ಸಿಗುತ್ತಲ್ಲ ಅದೇ ಥರ ಫುಡ್ಡು ಚೆನ್ನಾಗಿತ್ತು. ಒಂದು ಸರಿ ಯಾವತ್ತರ ಹೋಗಿ ಸಂಡೇ ಯಾವತ್ತರ ಹೋಗಿ ತಿಂತಿಕ್ಕಂತೂ ನಂಗೆ ಇಷ್ಟ ಆಯಿತು. ನಾನು ಒಂದು ಸರಿ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ನನ್ನ ಹಸ್ಬೆಂಡಿಗೆ ಹೇಳಿ ಕರ್ಕೊಂಡು ಹೋಗಿದ್ದೆ. ಅವರಂತೂ ನಿನಗೆ ತಿನ್ನೋಕ್ಕೆ ಆಗಲ್ಲ, ಆದರೂ ಸುಮ್ಮನೆ ಬಂದು ತಿಂತಿದ್ಯಾ ಅಂತ ಬೈತಾಯಿದ್ರು. ನಂಗೆ ಇಷ್ಟ ಆಯಿತು. ಇನ್ನು ಪ್ಲೇಸ್ ಯಾವುದು ಅಂತ ಹೇಳಬೇಕು ಅಂತ ಹೇಳಿದ್ರೆ ಕಾರ್ತಿಕ್ ಭವನ ಅಂತ ಮ್ಯಾಕ್ಸ್ ಹಾಸ್ಪಿಟಲ್ ಎದುರುಗಡೆ ಇದೆ, ಹೊಸದಾಗಿ ಆಗಿದೆ. ಓಕೆ, ಚೆನ್ನಾಗಿದೆ, ಯಾವತ್ತರ ಒಂದಿನ ಹೋಗಿ ತಿನ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್